ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೋರಾಡ್ತಿರೋದು 9 ಜನ. ಕ್ಷಣ ಕ್ಷಣಕ್ಕೂ ಟೆನ್ಷನ್ ಹೆಚ್ಚಾಗ್ತಿರೋ ಇಂಟೆನ್ಸ್ ಕಾಂಪಿಟಿಷನ್ ನಲ್ಲಿ ಇಲ್ಲಿ ನೋ ಫೇವರಿಸಂ, ನೋ ಇನ್ನೊಂದು ಕಿಚ್ಚನ ಪಂಚಾಯಿತಿಯ ನ್ಯಾಯ ನಿರ್ಣಯ. ಹೋಗೋರು ಯಾರು, ಉಳಿಯೋರು ಯಾರು? ಬಿಗ್ ಬಾಸ್ ಇಂದ ವಾರದ ಕತೆ ಕಿಚ್ಚನ ಜೊತೆ ಅಲ್ವಾ? ಈಗೆಲ್ಲರೂ ಕೂಡ ನೋಡ್ಕೊಂಡು ಬಂದ್ರಿ. ಈ ಪ್ರೋಮೋದಲ್ಲಿ ಲೈಕ್ ಏನಂತಾರೆ, ಈ ವಾರದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗ್ಲಿಂಪಸ್ಗಳನ್ನ ಕಟ್ ಮಾಡಿ ಒಂದು ಟ್ರೈಲರ್ ಥರ ಮಾಡಿ ಬಿಟ್ಟಿದ್ದಾರೆ. ಅಂದರೆ ಇವತ್ತು ಸುದೀಪ್ ಅಣ್ಣ ಬಂದು ಯಾರಿಗೆ ಯಾವ ಥರ ಒಂದು ಶಿಕ್ಷೆ ಕೊಡಬಹುದು, ಅಥವಾ ಯಾರನ್ನ ಯಾವ ಥರ ಕ್ಲಾಸ್ ತಗೋಬಹುದು, ಯಾರು ಇವತ್ತು ಗೇಟ್ ಪಾಸ್ ತಗೋಬಹುದು, ಯಾರು ಉಳ್ಕೊಂತಾರೆ, ಇನ್ನೊಂದು ಮತ್ತೊಂದು ಮಗದೊಂದು ಅನ್ನೋದನ್ನೆಲ್ಲದ್ರ ಬಗ್ಗೆನೂ ಮಾತುಕತೆಗಳು ಆಗ್ತಾ ಇದೆ. ಸೊ ಅದರಲ್ಲಿ ಸುಮಾರು ಜನ ನನ್ನನ್ನು ಕೇಳ್ತಾ ಇದ್ರು, ಬ್ರೋ ಇವತ್ತಿಂದ ಅಪ್ಡೇಟ್ ಏನು ಅಂತ. ಖಂಡಿತವಾಗಿ ಅದನ್ನು ಹೇಳೋದಕ್ಕೆ ಅಂತಲೇ ಬಂದಿದ್ದೀನಿ. ಇವತ್ತಿನ ಅಪ್ಡೇಟ್ ಬಂದು ಧ್ರುವಂತವರು ಹೊರಗಡೆ ಹೋಗ್ತಾರೆ ಅನ್ನೋದು ಎಲ್ಲೋ ಒಂದು ಕಡೆಗೆ ಸುದ್ದಿ ಕೇಳಿಬಂತು. ಓಕೆನಾ, ಹೋದ್ರು ಏನು ತಪ್ಪಿಲ್ಲ ಬಿಡ್ರಿ. ಯಾಕೆಂತಂದರೆ ಧ್ರುವಂತವರ ಆಟ ಇನ್ನೊಂದು ಮತ್ತೊಂದು ಮಗದೊಂದೆಲ್ಲ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಧ್ರುವಂತವರ ಒಂದು ಅತಿರೇಕದ ವರ್ತನೆ ತೋರಿಸೋದಕ್ಕೆ ಹೋಗ್ಬಿಡ್ತಾರೆ ಕೆಲವು ಟೈಮು. ಅಂದರೆ ಧ್ರುವಂತವರು ನಿಜವಾಗ್ಲೂ ಒಳ್ಳೆ ಮನುಷ್ಯನೇನೆ. ಆದರೆ ಗಿಲ್ಲಿ ವಿಚಾರದಲ್ಲಿ ಮೊನ್ನೆ ಏನಂದರೆ ಅವ್ರು ಫಸ್ಟ್ ಬಂದಾಗ್ಲಿಂದನೂ, ಬಿಗ್ ಬಾಸಿಗೆ ಬಂದಾಗ್ಲಿಂದನೂ ಸ್ವಲ್ಪ ದಿನ ಗಿಲ್ಲಿಗೆ ಆ ಥರ ಈ ಥರ ಅಂತ ಮಾತಾಡಿದ್ರು. ಆಮೇಲೆ ಗಿಲ್ಲಿಗೆ ನಾನು ನಿನ್ನ ವಿಚಾರಕ್ಕೆ ಬರಲ್ಲ ಗಿಲ್ಲಿ, ನೀನು ನನ್ನ ವಿಚಾರಕ್ಕೆ ಬರಬೇಡ ಅಂತಂದ್ರು. ಓಕೆ, ಅಲ್ಲೊಂದು ಮಾತುಕತೆ ಇನ್ನೊಂದು ಮತ್ತೊಂದು ಆಯಿತು. ಅದಾದಮೇಲೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಏನು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂತಂದರೆ ಲೈಕ್ ಒಂದೊಂದೇ ವಿಚಾರಧಾರಣೆಗಳು ಬರ್ತಾ ಹೋಗುತ್ತೆ. ಓಕೆನಾ, ಒಂದೊಂದೇ ವಿಚಾರಧಾರಣೆಗಳು ಬರ್ತಾ ಹೋಗುತ್ತೆ. ಮೊನ್ನೆ ನಡೆದಂಥ ಒಂದು ಟಾಸ್ಕ್ನಲ್ಲಿ ಮೊನ್ನೆ 10 ಸೆಕೆಂಡ್ ಏನಕ್ಕೆ ಪಾಸ್ ಮಾಡಬೇಕಾಗಿತ್ತು? ಆ ಪಾಸ್ ಮಾಡುವಂಥ ಅವಶ್ಯಕತೆನಾದರೂ ಇತ್ತಾ ಏನಾದರೂ? ಅದಕ್ಕೆ ಸಪ್ರೇಟ್ ಏನೋ ಅದು ಇದು ಅಂತ ರೀಸನ್ ಕೊಟ್ಟರು ಕೂಡ ಇಡೀ ಮನೆನೇ ಉಗಿದು ಬಿಸಾಕ್ಬಿಡ್ತು ಯಾರನ್ನಾದ್ರೂ ಅಂತ ನನ್ನ. ಸೊ ಆಟ ಥರ ಆಡಬೇಕು. ಇಲ್ಲಿ ಯಾರೂ ಅಂದರೆ ಅದೇನೋ ಅಂತಾರಲ್ಲ, ಈಗ ಹೊರಗಡೆಗೆ ಬಂದಿದ್ದಾರೆ ಅಂತಂದರೆ ಗಿಲ್ಲಿ ಅವನ ಕೆಲಸ ಕಾರ್ಯಗಳಲ್ಲಿ ಅವ್ನು ಬ್ಯೂಸಿ ಆಗ್ತಾನೆ, ಅವರವರ ಕೆಲಸ ಕಾರ್ಯಗಳಲ್ಲಿ ಅವ್ರವ್ರು ಬ್ಯೂಸಿ ಆಗ್ತೀರಿ. ಏನಮ್ಮಮ್ಮ ಅಂದರೆ ಒಂದು ತಿಂಗಳ ಇರ್ಬೋದು ನನ್ನನ್ನು ಯಾವ ಥರ ನೋಡಿದ್ರು, ನಾನು ಇಷ್ಟು ದಿನ ಏನೇನು ಆಟ ಆಡಿದ್ದೀನಿ, ಅದರಲ್ಲಿ ಹೈಲೈಟ್ಸ್ ಏನು, ಓಕೆನಾ, ಮತ್ತು ನಾನು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದೆ, ಅಯ್ಯೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು, ಅಯ್ಯೋ ನಾನು ಇದನ್ನು ಮಾಡಿಬಿಟ್ಟೆ, ನಾನು ಇದನ್ನು ಮಾಡಿದ್ದು ಕರೆಕ್ಟು. ಇದು ಒಂದು ತಿಂಗಳು ನಿಮ್ಗೆ ಅಮ್ಮಮ್ಮ ಅಂತಂದ್ರೆ 1 ತಿಂಗಳು ಬೇಡ, 2 ತಿಂಗಳು ಬರ್ಬೋದು. ಅದಾದಮೇಲೆ ಆ್ಯಸ್ ಇಟ್ ಈಸ್ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಬ್ಯೂಸಿ ಆಗ್ತೀರಿ, ಎಲ್ಲರೂ ಕೂಡ ಅವರವರ ಕೆಲಸ ಕಾರ್ಯಗಳಲ್ಲಿ ಬ್ಯೂಸಿ ಆಗ್ತಾರೆ. ಅದಾದಮೇಲೆ ಸ್ವಲ್ಪ ಪ್ರಮೋಷನ್ಸ್ಗಳು ಜಾಸ್ತಿ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಬಿಗ್ ಬಾಸಿಂದ ಬಂದಿದ್ದಾರೆ ಅಂತ ಅಲ್ಲಿ ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲವಕ್ಕೂ ಕೂಡ ಕರಿಬೋದು. ಅರ್ಥ ಆಗ್ತಾ ಕರಿಬೋದು. ಅದನ್ನು ಹೊರತುಪಡಿಸಿ ಬೇರೆ ಇನ್ನೇನಿಲ್ಲ. ಏನು ಹೇಳ್ತಾ ಇದ್ದೀನಿ ಹೇಳಿ? ಅದನ್ನು ಹೊರತುಪಡಿಸಿದ್ರೆ ಬೇರೆ ಇನ್ನೇನಿಲ್ಲ ಅಲ್ಲಿ ಮಾತುಕತೆಗಳು. ಸೊ ಇಷ್ಟಕ್ಕೆ ಯಾಕೆ ಹೊಡೆದಾಡಬೇಕು ರೀ? ಒಂದು ಸಾಂಗ್ ಬರಿತಾ ಇದ್ರೆ ಸಾಂಗ್ ಯಾಕೆ ಬರೀತೀಯ, ಹಂಗೆ ಮಾಡ್ತೀಯ, ಹಿಂಗೆ ಮಾಡ್ತೀಯ, ಅದನ್ನು ಮಾಡ್ತೀಯ, ಇದನ್ನು ಮಾಡ್ತೀಯ ಅಂತಾರೆ. ಸೊ ಈ ಒಂದು ವಿಚಾರದಲ್ಲಿ ಧ್ರುವಂತವರು ಹೊರಗಡೆಗೆ ಬಂದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅದನ್ನು ಬಿಟ್ಟರೆ ಸ್ಪಂದನ ಅವರು ಬರಬೇಕು ಅನ್ನಿಸ್ತು. ಸ್ಪಂದನ ಅವರ ಆಟ ಏನು ಗುರು, ನನಗೆ ನಿಜವಾಗ್ಲೂ ಒಂದು ಅರ್ಥ ಆಗದೆ ಇಲ್ಲದೆ ಇರತಕ್ಕಂಥದ್ದು ಏನು ಗೊತ್ತಾ? ಈ ಸ್ಪಂದನ ಅವರು ಏನು ಅಂದರೆ ಎಲ್ಲೂ ಕೂಡ ಫಿಸಿಕಲ್ ಟಾಸ್ಕಲ್ಲಿ ಜಾಸ್ತಿ ಮೂವ್ ಆಗ್ತಾ ಇಲ್ಲ, ಮೆಂಟಲ್ ಟಾಸ್ಕಲ್ಲೂ ಕೂಡ ಜಾಸ್ತಿ ಮೂವ್ ಆಗ್ತಾ ಇಲ್ಲ. ಈಗ ಅಶ್ವಿನಿ ಅವರು ಅಂತ ಬಂದಾಗ ಅಶ್ವಿನಿ ಅವರು ಅಟ್ಲೀಸ್ಟ್ ಮಾತುಕತೆನಾದ್ರೂ ಹಿಂಗಲ್ಲ ಹಂಗೆ ಇದು ಅದು ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಬಟ್ ಈ ಸ್ಪಂದನ ಸೋಮಣ್ಣ ಮೇಡಮ್ನವರು ಯಾವಾಗ ಕಾಣಿಸ್ಕೊತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆಗೂ ಕಾಣಿಸ್ಕೊತಾರೆ ಅಷ್ಟೇ. ಅವರ ಆಟಗಳು ಏನು ಕಾಣಿಸ್ತಾ ಇಲ್ಲ, ಅವರ ಒಂದು ಸ್ಟ್ರಾಟಜೀಸ್ ಏನು ಕಾಣಿಸ್ತಾ ಇಲ್ಲ, ಅವರ ಒಂದು ಮೈಂಡ್ ಗೇಮ್ ಏನು ಕಾಣಿಸ್ತಾ ಇಲ್ಲ. ಮತ್ತು ಅವರು ಬಿಗ್ ಬಾಸ್ ಮನೆಯಲ್ಲಿ ಒಂಥರ ಮೂಕ ಪ್ರೇಕ್ಷಕಿಯಾಗಿದ್ದಾರೆ. ಯಾವುದೋ ಒಂದು ಸಿಚುವೇಶನ್ಗೆ ಹಂಗಲ್ಲ ಹಿಂಗಲ್ಲ ಅದಲ್ಲ ಇದಲ್ಲ. ಮೊನ್ನೆ ನಡೆದಂಥ ಒಂದು ಟಾಸ್ಕ್ನಲ್ಲೂ ಕೂಡ ಅವ್ರು ಹಿಂಗೆ ಹಿಡ್ಕೊಳ್ಳೋದಕ್ಕೆ ಹೋದರೆ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಾರೆ ಇವರು. ಅಂದರೆ ನಾನೇನೋ ನೋವು ಮಾಡ್ಕೊಳ್ಳೋದೇ ಬೇಡ ಗುರು, ನನಗೆ ಅದ್ರ ಅವಶ್ಯಕತೆಯೇ ಬೇಡ ಅಂತ ಅಂತಾರೆ ಸ್ಪಂದನ ಸೋಮಣ್ಣ ಅವರು. ಸೊ ಅವರು ಬಂದರೆ, ಸ್ಪಂದನ ಅವರು ಹೊರಗಡೆಗೆ ಬಂದರೆ ಒಂದು ಲೆಕ್ಕಾಚಾರದಲ್ಲಿ ಒಳ್ಳೆಯದು ಅಂತ ಅನಿಸುತ್ತೆ. ಓಕೆನಾ, ಅದನ್ನು ಬಿಟ್ಟರೆ ಇನ್ಯಾರು ಅಂಥದ್ದು ಅಂತಂದರೆ ಲೈಕ್ ರಾಶಿಕಾ ಆಗ್ಬೋದು, ಅಥವಾ ಇನ್ಯಾರು
ಯಾರೂ ಇಲ್ಲ ಅಂಥವ್ರು. ರಾಶಿಕಾ ಕೂಡ ಒಂದು ಲೆವೆಲಿಗೆ ಟಫ್ ಕಾಂಪಿಟೇಷನ್ಸ್ ಕೊಡುವಂಥದ್ರಲ್ಲಿ ಎತ್ತಿದ ಕೈ ಟಫ್ ಕಾಂಪಿಟರು ಅಂತಂದರೆ ತಪ್ಪಾಗಲಾರದು ರಾಶಿಕಾ ಅಂತ ಬಂದಾಗ. ಇನ್ನು ನಮ್ಮ ಗಿಲ್ಲಿ ಬಗ್ಗೆ ಮಾತಾಡಂಗಿಲ್ಲ. ಗಿಲ್ಲಿ ಹೊರಗಡೆಗೆ ಬರ್ತಾನೆ ಅಂತಂದ್ರೆ ಅದನ್ನು ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅವನು ಟಾಪ್ 5 ಅಲ್ಲ, ಟಾಪ್ 3 ಅಲ್ಲ, ಟಾಪ್ 1 ಇರ್ತಾನೆ ಅನ್ನೋದೇ ನಮ್ಮೆಲ್ಲರ ಆಸೆ ಕೂಡ. ಮತ್ತು ಇಡೀ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅದು ಗಿಲ್ಲಿ. ಅಂದರೆ ಈ ಬಾರಿ ಬಿಗ್ ಬಾಸ್ನಲ್ಲಿ ನನ್ನ ಮಗಂದು ಜಮಾಯಿಸ್ಬಿಟ್ಟಿದ್ದಾನೆ ಗುರು. ಅಂದರೆ ಊಹೆನೂ ಕೂಡ ಮಾಡ್ಕೊಳಕ್ಕಾಗದೇ ಇರೋ ಮಟ್ಟಕ್ಕೆ ಜನಗಳ ಪ್ರೀತಿ ಸಂಪಾದನೆ ಮಾಡಿಬಿಟ್ಟಿದ್ದಾನೆ ಗಿಲ್ಲಿ. ಊಹೆನೂ ಮಾಡ್ಕೊಳ್ಳೋದಕ್ಕೆ ಆಗದೆ ಇರೋ, ಅಂದರೆ ಅವನು ಹೊರಗಡೆಗೆ ಬಂದ್ಬಿಟ್ಟ ಅಂದರೆ ಗಿಲ್ಲಿ ಅಪ್ಪಿ ತಪ್ಪಿ ಆ ಫೀಲೇ ಬೇರೆ ಹೋಗ್ಬಿಡುತ್ತೆ. ಸೊ ಆ ಮಟ್ಟಕ್ಕೆ ಗಿಲ್ಲಿಯನ್ನು ಒತ್ತು ರಾರಾಜಿಸ್ತಾ ಇದ್ದಾರೆ, ಒತ್ತು ಮೆರೆಸ್ತಾ ಇದ್ದಾರೆ. ಸೊ ಗಿಲ್ಲಿ ಹೊರಗಡೆಗೆ ಬರ್ತಾನೆ ಅಂದರೆ ಅದನ್ನು ಏನಂತಾರೆ, ಅದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಗಿಲ್ಲಿ ಬರೋದು ಸುಳ್ಳು. ಓಕೆನಾ. ಇನ್ನು ರಘು ಅವರು ಅಂತ ಬಂದಾಗ ರಘು ಅವರು ಕೂಡ ಅಷ್ಟೇ ಲೈಕ್ ಒಂಥರ ಅವರ ಒಂದು ಆಟ ಸ್ಟ್ರಾಟರ್ಜಿ ಇನ್ನೊಂದು ಮತ್ತೊಂದೆಲ್ಲ ಚೆನ್ನಾಗೇ ಮಾಡಿದ್ರು. ಓಕೆನಾ. ಚೆನ್ನಾಗಿ ಆಡ್ತಾ ಇದ್ದಾರೆ ಆಟನ. ಅಂಥ ಒಬ್ಬ ಟಫ್ ಕಾಂಪಿಟೇಟರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅನ್ನೋದೇ ನನ್ನ ಆಸೆ. ಮತ್ತು ಅಶ್ವಿನಿ ಅವರು ಕೂಡ ಹೊರಗಡೆಗೆ ಬರಲ್ಲ. ಟಾಪ್ 5 ಕಂಟೆಸ್ಟೆಂಟಲ್ಲಿ ಅಶ್ವಿನಿ ಅವರು ಇದ್ದೇ ಇರ್ತಾರೆ. ಈಗ ಒಂದು ಮಾತು ಕೇಳಿ ಬರ್ತಾ ಇರೋದು ಅಶ್ವಿನಿ ಅವ್ರನ್ನೇ ಗೆಲ್ಲಿಸ್ತಾರೆ ಅನ್ನೋದು ಒಂದು ವದಂತಿಗಳು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಓಕೆನಾ. ಆ ವದಂತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥದ್ದನ್ನು ಮಾಡಿ. ನಿಮ್ಮ ಪ್ರಕಾರ ಯಾರು ಹೊರಗಡೆಗೆ ಬರಬೇಕು ಇವತ್ತು? ಅಂದರೆ ಈಗ ನನ್ನ ಪ್ರಕಾರ ಇವ್ರು ಬಂದರೆ ಒಳ್ಳೆಯದು, ಇವರು ಈ ಥರ ಆಡ್ತಾ ಇದ್ದಾರೆ, ಇವ್ರದ್ದು ಹಿಂಗಿದೆ ಹಂಗಿದೆ, ನಾನೆಲ್ಲನೂ ಅಂದರೆ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ನಾನು ತಿಳಿಸ್ತಾ ಇದ್ದೇನೆ ಅಲ್ವಾ. ಸೊ ನಿಮ್ಮ ಮನಸ್ಥಿತಿಗೆ ಏನು ಅನ್ನಿಸ್ತಾ ಇದೆ, ಯಾರು ಬರಬೇಕು ಹೊರಗಡೆಗೆ, ಯಾರಿಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಯಾರ ಬಗ್ಗೆ ಅನಿಸುತ್ತೆ, ಇಲ್ಲಪ್ಪ ಇವ್ರು ಯಾಕೋ ಸರಿಗೆ ಆಡ್ತಾ ಇಲ್ಲ, ಇವ್ರು ಹೊರಗಡೆಗೆ ಬಂದ್ರೇ ಒಳ್ಳೆಯದು ಅಂತ ಯಾರ ಬಗ್ಗೆ ಅನ್ನಿಸ್ತಾ ಐತೆ. ಸೊ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸುವಂಥದ್ದನ್ನು ಮಾಡಿ ಅಂತ ನಾನು ಕೇಳ್ಕೊತೀನಿ. ಓಕೆನಾ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಈ ವಾರ ಗಿಲ್ಲಿ 1-2-3 ಮಾತನ್ನು ಹಾಡಿರ್ತಕ್ಕಂಥದ್ದು ಏನು ಹೋಗು ಬಾ ಅದು ಇದು, ಈ ಅಶ್ವಿನಿ ಅವರ ಒಂದು ಮಾತುಕತೆಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅಂದರೆ ಇವತ್ತು ಗಿಲ್ಲಿಗೆ ಏನಾದರೂ ಕ್ಲಾಸ್ ತೊಗೊತಾರ ಸುದೀಪ್ ಅವರು, ಅಥವಾ ಅಶ್ವಿನಿ ಮೇಡಮ್ನವ್ರಿಗೆ ಏನಾದರೂ ಕ್ಲಾಸ್ ತೊಗೊತಾರ? ನಿಮ್ಮ ಅಭಿಪ್ರಾಯ ಏನಿದೆ? ಅಂದರೆ ಯಾರನ್ನ ಕ್ಲಾಸ್ ತಗೋಬೇಕು ನಿಮ್ಮ ಪ್ರಕಾರ? ಅದನ್ನು ದಯವಿಟ್ಟು ಅಂದರೆ ಸುದೀಪ್ ಅವರು ಬಂದಾಗ ಯಾರನ್ನ ಕ್ಲಾಸ್ ತಗೊಂಡ್ರೆ ನಿಮ್ಗೆ ಒಳ್ಳೆಯದು? ಅಂದರೆ ತಗೋಬೇಕಾಗಿತ್ತಪ್ಪ ಇವರು ಸುದೀಪ್ ಅಣ್ಣ ಇವ್ರಿಗೆ ಸರಿಯಾಗಿ ಕೊಡಬೇಕಾಗಿತ್ತು ಕೆಲಸ, ಇಲ್ಲ ಇವರು ಇವ್ರಿಗೆ ಕೊಟ್ಟಿದ್ದ ತಪ್ಪು ಹಂಗೆ ಹಿಂಗೆ ಅಂತ ನಿಮ್ಗೆ ಯಾರನ್ನ ಅನಿಸುತ್ತೆ? ಇವತ್ತು ಸುದೀಪ್ ಅಣ್ಣ ಯಾರ ಬಗ್ಗೆ ಮಾತಾಡಬೇಕು, ಖಡಕ್ ಸೆಗ್ಮೆಂಟ್ ಕೊಡಬೇಕು ಅನ್ನೋದನ್ನು ನೀವು ತಿಳಿಸುವಂಥದ್ದನ್ನು ಮಾಡಿ. ನಿಮ್ಮ ಅಭಿಪ್ರಾಯಗಳಿಗೆ ನಾನು ಕಾಯ್ತಾ ಇರ್ತೇನೆ. ಇನ್ನು ಅಶ್ವಿನಿ ಮತ್ತು ರಕ್ಷಿತಾ ಅಂತ ಬಂದಾಗ ಅಶ್ವಿನಿ ಅವರ ವಿಚಾರದಲ್ಲಿ ರಕ್ಷಿತನೂ ಕೂಡ ಬಹಳ ಸ್ಟ್ರಾಟರ್ಜಿ ಯೂಸ್ ಮಾಡ್ತಕ್ಕಂಥ ಒಂದು ಮುದ್ದು ಹುಡುಗಿ. ಅಶ್ವಿನಿ ಅವರು ಕೂಡ ಅಷ್ಟೇ ಆ್ಯಸ್ ಇಟ್ ಈಸ್. ಅಶ್ವಿನಿ ಅವ್ರನ್ನ ಯಾರು ಹೊಗಳುತ್ತಾರೆ ಅವ್ರನ್ನ ನನ್ನ ಪಕ್ಕದಲ್ಲಿ ಇಟ್ಕೊತೀನಿ ಅನ್ನೋವಂಥದ್ದು ಅದು ಮನುಷ್ಯನ ಸಹಜ ಗುಣ. ಆಯಿತಾ. ನನ್ನನ್ನು ಹೊಗಳ್ತಾ ಇದ್ದಾರೆ ಅಂತಂದರೆ ನಾನು ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊತೀನಿ ಅನ್ನೋದು ಮನುಷ್ಯನ ಸಹಜ ಗುಣ. ಸೊ ಅದನ್ನೇ ಮಾಡ್ತಾ ಇದ್ದಾರೆ ಅಶ್ವಿನಿ ಅವರು. ಅದನ್ನು ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ ಅನ್ನೋದೇ ಒಂದು ವಿಪರ್ಯಾಸ. ಒಟ್ಟಾರೆಯಾಗಿ ಬಿಗ್ ಬಾಸ್ ಅನ್ನೋದಕ್ಕೆ ಈ ಥರ ನನ್ನ ಅನಿಸಿಕೆ ಅಭಿಪ್ರಾಯಗಳಂದರೆ ಹಿಂಗೆ ಹೋಗ್ತಾ ಇದೆ. ನಿಮ್ಗೆ ಯಾರು ಹೊರಗಡೆಗೆ ಬಂದರೆ ಸೂಕ್ತ ಅನ್ನೋದನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಓಕೆನಾ. ಇದೇ ಥರ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ನಮಸ್ಕಾರ.